ನಮ್ಮ ಮನೆಗೆ ಬಂದ್ರೆ ಏನಾಯ್ತು, ಬರೋದೇ ಇಲ್ಲವ. ಆತ್ ಬಿಡು, ನಾ ಬಂದ್ರೇನು ನೀ ಬಂದ್ರೇನು ಜೊತೆಗೆ ಸೇರೋದು ಮುಖ್ಯ, ಮಾತಾಡೋದು ಮುಖ್ಯ, ಹೌದಿಲ್ಲ? ಹೋಲ್ ಬಿಡಿ, ಈಗ ಅದಕ್ಕೆ ಕರೆದಿ. ಅಕ್ಕ ಫೋನ್ನಾಗ ಈ ಫೋಟೋ ನೋಡ. ಇದ್ಯಾ ಹುಡುಗನ ಫೋಟೋಲಿ? ಅಕ್ಕ ಹೆಂಗದಾನ? ಚಂದದಾನ, ಅಡ್ಡಿ ಇಲ್ಲ. ಇವತ್ತಿ ಪಟ ಗಿಟ ಹಚ್ಕೊಂಡಾನ, ಲುಂಗಿ ಪಂಜಿ ಉಟ್ಟಾನ, ಚಂದದಾನ, ಹಂಗೇನೆ ಇದಿಲ್ಲವಾ? ಈ ಫೋಟೋ ನೋಡ. ಪ್ಯಾಂಟು ಹಿಂಗೆ ಹಾಕೋಣ ಬೈಕ್ ಮೇಲೆ ಕುಂತಾನಲ್ಲ. ಕನಸಿಗೆ ಬಂದದ ಸಂಬಂಧ. ಹೌದಾ? ಅಡ್ಡಿ ಇಲ್ಲ, ಹುಡುಗ ಬೇಸದಾನ. ಆಕೆ ಒಪ್ಕೊಂಡ್ಲಾ? ನೋಡೇ ಇಲ್ಲಕ್ಕಿ ಫೋಟೋನ. ನಿನಗೆ ಯಾರು ತೋರಿಸಿದ್ರೆ? ನನಗೆ ಈಕಿ ಯಾರಕ್ಕಿ ಬಾಯ ಬರೋದಲ್ಲೇವ, ಆಕಿ ಶಂಬಕ್ಕ ಆಕಿ ತಂದು ತೋರಿಸಿದ್ಲ ಫೋಟೋ. ನಾ ಅಂದ್ರೆ ಹೇಳಿದ್ನಿ ಆಕಿಗೆ, ನಮ್ಮ ಕಡೆ ಅಂದ್ರೆ ಆಕಿ ಹೆಣ್ಗಂಡೆ ವರನ ಮಾಡ್ತಾಳಂತಲ್ಲ, ಅದಕ್ಕೆ ನಮ್ಮ ಹುಡುಗಿ ಯಾವ್ದಾರ ವರ ಇದ್ರೆ ಹೇಳುವ ಅಂದಿದ್ದೆ, ಅದಕ್ಕೆ ಪಾಪ ತಂದು ತೋರಿಸಿದ್ಲಕ್ಕೆ. ಓ, ಆಕಿಗೆ ಹೇಳಿದೇನ? ಅಡ್ಡಿ ಇಲ್ಲ, ಚಲೋ ಸಂಬಂಧನ ಕೊಡಿಸ್ತಾಳ ಆಕೆ, ಹಂಗೆ ಹಾರಿಗೆಡ್ಸಂಗಿಲ್ಲ. ನಾನು ಅದ ಅನ್ಕೊಂಡೇನಿ. ಈ ಕನಸಿಗೆ ನೋಡಂದ್ರೆ ಏನು ಮಾಡಿದ್ರು ನೋಡುವಳ್ಳ. ಏ ಕನಸು, ಏನು ದೊಡಮ್ಮ? ಅಲ್ಲ, ನಿಮ್ಮ ಅದು ಯಾವ್ದ ಹುಡುಗನ ಫೋಟೋ ತೋರ್ಸಾತಾಳ, ನೋಡುವಲ್ಲಂತ. ನನಗೆ ಈಗ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ದೊಡಮ್ಮ. ಅಯ್ಯೋ, ಹಂಗಲ್ಲವ, ಇವತ್ತೆಲ್ಲ ಮಾಡ್ಕೊಳ್ಳೋದ? ಹುಡುಗ ಚಲೋ ಅದಾನ ನೋಡಿದ್ರೆ. ಆಮೇಲೆ ಅಡಿಕೆ ತೋಟ ನೋಡಕ್ಕ ಲುಂಗಿ ಪಂಜಿ ಉಟ್ಕೊಂಡು ಇವತ್ತೇದು ಹಚ್ಕೊಂಡಾನಂದ್ರೆ ಹಂಗೆ ಕೆಟ್ಟ ಚಟ ಏನು ಮಾಡ್ತಿರಕ್ಕಿಲ್ಲ ಅಂತ ಅನಿಸ್ತತಿ. ಅಷ್ಟು ಇದು ಅದಾನ ಒಟ್ಟು. ನೋಡ, ನನಗೆ ಯಾಕೆ ಚಲೋ ಅನ್ಸಕತ್ತಾನವ. ನಿಮ್ಗೆ ಅನ್ಸಿದ್ರೆ ನಂಗೆ ಅನ್ಸೋಲ್ತು. ಅನ್ಸಕ್ ಫೋಟೋ ನೋಡಿದ್ರಲ್ಲ, ನೀ ನೋಡೇ ಇಲ್ಲ ಅಂತ ಫೋಟೋನ, ಹಾಗೆ ಮಾಡತ್ತೀವ? ಫೋಟೋ ನೋಡ ಹಂಗೆ ಒಲ್ಲೆ ಅನ್ಬಾರ್ದವ, ಶಾಣೆ ಅಲ್ಲನ. ಮುಂದೆ ಮಾಡ್ಕೊ ಅಂತ ಚಲೋ ಅದಾನ ಹುಡುಗ. ನಾವಲ್ಲೇ ಅಂದ್ರೆ ನಾ ಮನ್ಯಾಗ ಇರೋದು ಇಷ್ಟ ಇಲ್ಲ, ದೌಡ್ ಲಗ್ನ ಮಾಡಿ ನಾನು ಕಳಿಸ್ಬೇಕಂತೇನು. ಇಷ್ಟು ದಿನ ಹಾಸ್ಟೆಲ್ ಆಗಿದ್ದಿದ್ದತ್ತು, ಈಗ ದೌಡ್ ಯಾವಾಗ ಮದುವೆ ಮಾಡೇನೆ ಅಂತಂದೇಳಿ ಅವಸರ ಮಾಡ್ತಾ ಇದೀರಿ. ಒಟ್ಟು ನನ್ನ ಮಾತ್ರ ನೆಟ್ಟಗಿಟ್ಕೊಳ್ಳಿಲ್ಲ ಮನೆ ಒಳಗೆ. ನಾನಂದ್ರೆ ಯಾರಿಗೂ ಇಷ್ಟ ಇರಲಿಲ್ಲ. ದೊಡ್ಡಮ್ಮ ನಿನ್ನೆ ಹೇಳಿದ್ದಿ ಅಪ್ಪಾಜಿ ಮನೆಗೆ ಬರ್ತದಂತೆ, ಬರಲೇ ಇಲ್ಲ. ಅದೇನಾದಂದ್ರೆ ಅಲ್ಲೇ ಮಾತಾಡತ್ತಿತ್ತ ಅಪ್ಪಾಜಿ, ಮಾತಾಡ್ಕೊಂಡು ಹೊತ್ತಾಗ್ಬಿಡ್ತ, ಹಂಗಾಗಿ ಅಲ್ಲೇ ಮಕ್ಕೊಂತ. ಇವತ್ತು ಹೇಳ್ತಂತು, ಇಲ್ಲ ಹೋಗ್ರಿ ಮನೆಗೆಲ್ಲೇ ನಿಮ್ಮ ಮಗಳ ಕಾಯಕತ್ತಾಳ ಅಂತ ಹೇಳ್ತಾನತ್ತ. ಏನು? ಹೇಳ್ರಿ ಅಕ್ಕವ, ಏನು ಹೂನ ಅನ್ಲಿಲ್ಲಲ್ಲ ಈಕಿ. ಒಲ್ಲೆ ಅನ್ನಕ್ಕಿಗೆ ಏನು ಮಾಡ್ತೀವ? ಏನು ಮಾಡೋದಕ್ಕವ ಈಗ? ನನಗೂ ಹಂಗ ಆಗೈತೆ ನೋಡವ. ಶಕುಂತ್ಲಾ, ಓ ಶಂಬಕ್ ಬಂದ್ಲನ, ಬಾಯಕ್ಕ ಒಳಗ್ ಬಾ. ಇದೇನು ಶಂಬಕ್ಕ ನಿನ್ ಗೆಟಪ್ಪು? ಹೊಸ ಸೆಟಪ್ ಏನಾಗ್ಬಿಟ್ಟಂದ್ರ, ಹೆಣ್ಗಂಡೆ ಅವ್ರು ಮಾಡ್ಸಕ್ ಹೋಗಿದ್ನಲ್ಲ, ನಾನು ಸೀರೆಗೀರಿ ಉಟ್ಕೊಂಡು ಒಳ್ಳೆ ಇವ್ರು ಗರಮನ್ ಗತಿ ಇದ್ಬಿಟ್ಲೆ, ನೀವು ತೋರಿಸೋದು ಹಳೇದು ಯಾವ್ರ ನಮಗೆ ಅಡುಗುಲಜ್ಜಿ ಹುಡುಗಿಯಾರು ತೋರಿಸ್ತಿರ್ರಿಪ್ಪ ಬೇಡ ಅನ್ನಕತ್ತಿ ಬಿಟ್ರಪ್ಪ. ಅದಕ್ಕೆ ಇವತ್ತು ಫುಲ್ ಮಾಡರ್ನ್ ಆಗಿ ರೆಡಿ ಆಗಿ ಬಂದ್ಬಿಟ್ಟೇನೆ. ಅಂದ್ರೆ ಈ ಅಂಬುಜ ಅದು ಈ ಶಂಬಕ್ಕ ಮಾಡರ್ನ್ ಆಗಿರೋರನ್ನ ತೋರಿಸ್ತಾರ ಅಂತ ಗೊತ್ತಾಗ್ಲಿ ಅಂತೇಳಿ ಕಾಲಕ್ಕೆ ತಕ್ಕಂಗೆ ಬದಲಾವಕ್ ನೋಡು. ಆದ್ರೂ ಶಂಬಕ್ಕ ಏನ ನಿನ್ ವೇಷ? ನಡಿಲ್ ಬಿಡವ, ಹೌದು ಅನ್ಬೇಕು. ಅನ್ಬೇಕಾಗಿದ್ದೆ ಮತ್ತೆ ಈಗೇನಂದ ಫಟಫಟ ಹೇಳ ನನಗೆ. ಆ ಹುಡುಗ ನಿನ್ನ ಮಗಳು ಏನಂದ, ಹ್ಞೂ ಅಂದ್ಲ ಇಲ್ಲಂದ್ಲ? ಫೋಟೋನ ನೋಡ್ವಳ್ಳಕ್ಕೆ. ಫೋಟೋ ನೋಡೊಳ್ಳೆ? ಹಿಂಗಾದ್ರೆ ಒಂದಂಗಲ್ ಬಿಡ. ಹುಡುಗ ಈಕಿಗಿಂತ ಭಾರಿ ಫಾಸ್ಟ್ ಅದನ. ಹುಡುಗ ಈಕಿ ಫೋಟೋ ನೋಡ್ತಿದ್ದಂಗೆ ಚಂಗ ಅಂತ ನೆಗದ ಹೋಗ್ಬಿಟ್ಟಾನ. ನಂಗೆ ಇಷ್ಟ ಆದ್ಲರಿ ನಾ ಹ್ಞೂ ಅಂದೇನು ನೋಡ್ರಿ ಅಂತೇಳಿ ಅವ್ರ ಅಪ್ಪ ಅವ್ನ ಮುಂದೆ ಹೇಳ್ಬಿಟ್ಟಾನ. ಗೊತ್ತೈತನ? ಹಂಗಾರೆ ಏನು ನೋಡಕ್ಕೆ ಬರ್ಬೇಕು ಕನ್ನೆ ಅಂತೇಳಿ ಫೋನ್ ಮ್ಯಾಗ ಫೋನ್ ಹಚ್ಚಕತ್ತಾರ. ಆ ಹುಡುಗನ 3 ಸಲ ಫೋನ್ ಹಚ್ಚಾನ. ಅವಂಗರ ನಿನ್ನ ಮಗಳು ಅಷ್ಟು ಇಷ್ಟ ಆಗಿಬಿಟ್ಟಾಳ. ಅದಕ್ಕೆ ಹಂಗಾರೆ ತಡಿಯಪ್ಪ ಮನೆಗೆ ಹೋಗಿ ಕೇಳಿ ಹೇಳ್ಬಿಡ್ತಾನೆ ಅಂತೇಳಿ ಬಂದು ನೋಡು. ಫೋನ್ ಹಚ್ಚಿದ್ರೆ ನೀನು ಫೋನ್ ಒಂದು 10 ಹೊಲ್ತು ಯಾರು ಸುಡ್ಗಾಡ್ದ ಬಡ್ದಿರ್ತೀಯ ಅದನ್ನ ಫೋನ್. ಏನೋ ಅಟ್ಟು ಪೀಡದಾರ ಅಲ್ಲ ಶಂಬಕ್ಕ. ಏನು ಹಿಂಗೆ ಮ್ಯಾಲ ಬಿದ್ದು ಕೇಳಾಕತ್ತಾರಂದ್ರೆ ಮತ್ತೆ ಹೆಂಗ ಇದು? ಏನಾರ ಹುಡುಗಿ ಏನಾರ ತೊಂದರೆಗಿಂದ್ರೆ ಐತನ? ನಮ್ಮ ಊರನ್ನ ಹೆಣ್ಮಕ್ಳಿಗೆ ಒಳ್ಳೇದು ಯೋಚನೆ ಮಾಡಕ್ಕೆ ಬರೋದಿಲ್ಲ ಅಂತೀನಿ ನಾನು. ಹಾಗಾಯವ್ವ ಯಾಕ ಹಂಗ್ಯಾಕೆ ಅನ್ಕೊಂತಿ? ಹುಡುಗ ಬಂಗಾರದಂಗೆ ಐತಿ, ಕೈ ತೊಳೆದು ಮುಟ್ಬೇಕು, ಅಷ್ಟು ನೆದರಾಗ್ಬೇಕು ಹಂಗೈತಿ. ಅದು ಏನಂತಂದ್ರೆ ಅವ್ನ ಗೈಕಿ ಫೋಟೋ ನೋಡ್ತಿದ್ದಂಗೆ ಮನ್ಸಿಗೆ ಬಂದ್ಬಿಟ್ಟಾಳ. ಹಾಗಾಗಿ ಬಡ್ದಾಡಕತ್ತಾನಟ್ಟೆ. ಹಂಗಂತೀಯ? ನಮ್ಮ ಹುಡುಗಿ ನಾವು ಆ ಫೋಟೋ ನೋಡೋಳು, ಅವನು ಹೇಳೋಳು ಏನು ಮಾಡ್ಬೇಕು ಅನ್ನಂಗೆ ಆಕತ್ತೈತೆ ನೋಡು. ಅಂದಂಗೆ ಹುಡುಗ ಮಾತ್ರ ಚಲೋ ಅದಾನಿಲ್ವಾ ಶಂಬಕ್ಕ? ಯಾಕಂದ್ರೆ ನಮ್ಮ ತಂಗಿ ಭಾಳ ಕಷ್ಟದಾಗ ಬಂದಾಳ. ಮತ್ತು ಮಗಳ ಜೀವನ ಒಂದು ಚಂದಿದ್ರೆ ಚಲೋ. ಮತ್ತು ಏನಕ್ಕೇನ್ರ ಹೆಚ್ಚು ಕಮ್ಮಿ ಆತಂದ್ರೆ ತಡ್ಕೊಳ್ಳೋದಿಲ್ವ ನಾವು ಯಾರು. ಅದಕ್ಕೆ ನೀ ಏನೂ ಚಿಂತೆ ಮಾಡಬೇಡ ಶಾಂತಕ್ಕ. 100ಕ್ಕೆ 200% ನಾ ಗ್ಯಾರಂಟಿ. ಏನೋ ಹುಡುಗ ಮಾತ್ರ ಅಪ್ಪಟ ಅಪರಂಜ ಮತ್ತು ಹಲ್ಲು ಮ್ಯಾಗ ಅಡಿಕೆ ಹೋಳಿ ಇಟ್ಟು ಗೊತ್ತಿಲ್ಲ, ಅಷ್ಟು ಚಲೋ ಐತೆ ಹುಡುಗ. ಸದಾ ಪೂಜೆ ಪುನಸ್ಕಾರ ಗುಡಿ ಇದು ಮಾಡ್ತಾನೆ. ಅವರು 2 ಅಣ್ತಮ್ಗಳು. ಅದ್ರಾಗ ಏನಾಗೈತಿ, 2 ಮಂದಿ ಅಣ್ತಮ್ಗಳು ಅಂತಂದ್ರೆ ಒಬ್ಬಾಕಿ ತಂಗಿನ ಏನೋ ಇರ್ಬೇಕ, ಏನೋ ಗೊತ್ತಿಲ್ಲ ನನಗೂ ಪೂರ. ಅದು ಒಂದು ವಿಚಾರ ಗೊತ್ತಿಲ್ಲ. 2 ಅಣ್ತಮ್ಗಳು ಅಂದ್ರೆ ನನ್ನ ನೆಚ್ಚಿಗೆ. 2 ಅಣ್ತಮ್ಗಳು ಅಂದ್ರೆ ಗುಡಿ ಪೂಜಾರಿಕೆ ಬಂದೈತಿ. ಅದ್ರಾಗ ದೊಡ್ಡವಂಗ ಮಾಡೋಕ್ಕಾಗಂಗಿಲ್ಲಂತೆ, ಸಣ್ಣವನ ಮಾಡ್ತಾನ. ದೊಡ್ಡವ ಯಾವ್ದ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾನಂತ. ಸಣ್ಣವ್ ಮಾಡ್ತಾನ ಅಂದ್ರೆ ಗುಡಿ ಪೂಜಾರಿಕೆ ಅಂದ್ರೆ ಹಗರ ಮಾಡಬೇಡ ಶಾಂತಕ್ಕ. ಗುಡಿಗೆ ಎಷ್ಟು ಉತ್ಪನ್ನ ಬರ್ತದಂತ ಮಾಡಿ ಹೊಲ್ದಾಗ ಬೆಳೆದಿದ್ದು ಕಾಳು ಕಡಿ ಮೊದಲು ಮಾಡಿ ಮೊದಲು ಸ್ವಾಮಿಗಳು ಅಂತೇಳಿ ಗುಡಿಯಾಗ ಕೊಟ್ಟೋಕಾರ ಶಾಂತಕ್ಕ. ಹಂಗಂತೀಯ? ಹೊಲ್ದಾಗ ಶೇಂಗಾ ಅದು ಬೆಳೆದಾಗರ ಚೀಲಗಟ್ಲೆ ಶೇಂಗಾ ಗುಡಿಗೆ ಕೊಟ್ಟೋಕಾರ. ಅದು ಯಾರಿಗೆ ಬರ್ತೈತಿ? ಪೂಜಾರಿಗಳಿಗೆ ಬರ್ತೈತಿ. ಏನು ದೇವ್ರು ಕುತ್ಕೊಂಡು ತಿಂತಾನ? ಇಲ್ಲ. ಆಮ್ಯಾಗ ಈ ಶ್ರಾವಣ ತಿಂಗಳಲ್ಲ, ಒಂದು ತಿಂಗಳು ಪೂರ್ತಿ ಇಲ್ಲೋಡ ಎಣ್ಣೆ ತರ್ತಾರ. ಒಂದು ಅಳತಿ ಒಳ್ಳೆ ಎಣ್ಣೆ ದೀಪಕ್ಕೆ ಹಾಕಕ್ಕಂತೇಳಿ ಇಲ್ಲೋಡ ಎಣ್ಣೆ ತಂದು ಹಾಕಿ ಕ್ಯಾನ್ ಎಣ್ಣೆ ತುಂಬಿ ಮತ್ತೆ ಹೊರಗೂ ಕೊಟ್ಟಿರ್ತಾರ, ಮನ್ಯಾಗ ಇಟ್ಕೊಂಡಿರ್ತಾರ. ಸಂತಿಗೆ ನೋಡುವ ಎಲ್ಲೆಲ್ಲೆಲ್ಲಿ ಬರ ಇಲ್ಲ.
ಕಡಿ ಮೊದಲ ಮಾಡಿ ಹೊಲ್ದಾನ್ ಬರ್ತೈತಿ, ಕಾಯಿಪಲ್ಯ ಮೊದಲು ಮಾಡಿ ಹೊಲ್ದಾನ್ ಬರ್ತೈತಿ. ಆಮ್ಯಾಗ ಇದು ಹೂಗಿವು ಎಲ್ಲ ಬಿಡು, ಅವೆಲ್ಲ ದೇವರಿಗೆ ಎಲ್ಲ ಭಕ್ತಾದಿಗಳು ಕೊಡೋದು ಹೆಚ್ಚಾಗಿ ಬಿಡ್ತೈತಿ. ಸ್ವಲ್ಪ ಉತ್ಪನ್ನ ಗುಡಿ ಉತ್ಪನ್ನ ತರಿಸಿರ್ತಾರೆ ಕಮಿಟಿ ಅನ್ನೋದು ಸೇರಿ. ಆದ್ರೆ ಕಮಿಟಿ ಅನ್ನಕ್ಕೆ ಏನದು ಮನೆಗೆ ವಹಿಸಿದ್ದಲ್ಲ, ಹಾಗಾಗಿ ಎಲ್ಲ ಅಧಿಕಾರನೂ ಇವ್ರ ಕಡೆನೇ ಐತಿ. ಓಹೋ, ಹಂಗಾರ ಅಡ್ಡಿ ಇಲ್ಲವಾ, ಚಲೋ ಐತಿ. ಹೊಲ ಗಿಲಾನು ಐತಿ, ಅಡಿಕೆ ತೋಟ ಐತಿ, ಬಾಳಿ ತೋಟ ಐತಿ. ಆ ಚಿಕ್ಕೋಣಿ ಗಿಕ್ಕೋಣಿ ಏನೇನು ಹಚ್ಚಾರವ, ಮನಿ ಮುಂದೆ ಜಗ್ಗ ಬಿಟ್ಟಾರ, ಮನಿನೂ ಇಂಬೈತಿ. ನಿಜ ಹೇಳ್ಬೇಕಂದ್ರೆ ಆ ಹುಡುಗ ಒಪ್ಕೊಂಡಿದ್ದ ನಿಮ್ಮ ಪುಣ್ಯ ಅನ್ಬೇಕು. ಇವ ಹೊಲ ಐತಿ ಅಂದ್ರೆ ಮತ್ತೊಂದು ಮಾತು ಬ್ಯಾಡ್ಬಿಡು. ಹಂಗಾರೆ ಹೆಂಗಾರ ಮಾಡಿ ನಮ್ಮ ಹುಡುಗಿ ಹೇಳ್ತಂತಡಿ. ಹಂಗಾರ ಹಿಂಗೆ ಮಾಡೋಣ, ನಾಳೆ ಬರಕ್ಕೆ ಹೇಳ್ಬಿಡು. ಮಂಗಳವಾರ ಏನು ಚಲೋ ದಿನ ಐತಿ, ನಾಳೆ ಬರಕ್ಕೆ ಹೇಳ್ಬಿಡು ಫೋನ್ ಹಚ್ಚಿ. ನಾ ಹೇಳ್ತೇನೆ, ಮತ್ತೆ ನಿಮ್ಮ ಮಗಳಿನ ಫೋಟೋನ ನೋಡಿಲ್ಲ ಅಂತಿರಲ್ಲ. ಫೋಟೋ ತೋರಿಸಿ ಒಪ್ಸು ಜವಾಬ್ದಾರಿ ನಮ್ದು, ಬರಕ್ಕೆ ಹೇಳಿ ಅಟ್ಟೆ. ನಾವು ಹೋಗಿ ಮಂತ್ಯಾನ ನೋಡ್ಕೊಂಡ್ ಬರ್ತೇವಿ. ಅಂದ್ರೆ ನಮಗೂ ಪಸಂದ ಅನಿಸ್ತಂದ್ರೆ ಮುಂದೆ ಮಾತುಕತೆ ಮುಂದುವರ್ಯಾಕ ಬರ್ತೈತಿ. ಹಾ ಬಿಡ ಶಾಂತಕ್ಕ, ಅಷ್ಟಾದ್ರ ಆತಂಗಾರ. ನಾ ಬರ್ಲಿ ಹಂಗಾರ ಹೇಳ್ತಾನೆ ನೋಡಂಗಾರ. ನಾಳೆ ಬರ್ತಾರೆ ಬೆಳಿಗ್ಗೆ, ನೀವೆಲ್ಲ ತಯಾರು ಮಾಡ್ಕೊಂಡ್ಬಿಡ್ರಿ. ಹುಡುಗ್ಗೆ ಅಂತಿಂತ ಅರ್ಬಿ ಹಾಕೊಂಡು ನಿಂದ್ರಬೇಡ, ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂತ ಹೇಳ್ಬಿಡಿ ಶಾಂತಕ್ಕ. ಮತ್ತೆ ಈಗ ಹೇಳೇನಿ ಕಣ್ಣೆ ನೋಡಕ್ ಬಂದ್ರೆ ನಾವೇನು ಹಂಗೆ ನಿಲ್ತೇವೆ ಅಲ್ಲಿ. ಈಗ ಹಾಕೊಂಡಿದ್ದ ಅರ್ಬಿ ಮ್ಯಾಗ ಲಕ್ಷಣವಾಗಿ ಸೀರೆ ನೋಡ್ತೇವೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಹಾ ಆತ ಬಿಡ ಶಾಂತಕ್ಕ, ಬರ್ಲಿ ಹಂಗಾರ. ಅಂದಂಗ ಶಾಂತಕ್ಕ, ಅದು ಅದು ಹಂಗೆ ಹೇಳಿ ಏನಿಲ್ತೋ ಶಾಂತಕ್ಕ. ಏನು ಹೇಳ? ಏನಿಲ್ಲ ಅಕ್ಕ, ಅಂತೂ ಇಂತೂ ನನ್ನ ಮಗಳೊಂದು ಒಳ್ಳೆ ಕಡೆ ಸೇರಾಕತ್ಲವ. ಟೆನ್ಷನ್ ತಗೋಬೇಡ, ನಾವೆಲ್ಲರೂ ಅದೇವಿ. ಅವ್ರು ಏನು ಕೇಳ್ತಾರ ಕೇಳ್ವಲ್ರ ವರದಕ್ಷಿಣೆ. ಏನು ಹಂಗೆ ಹುಡುಗ ಚಲೋ ಇದ್ನಪ್ಪ, ಅವ್ರ ಮಂತ್ಯಾನ ನಾವು ನೋಡ್ಕೊಂಬರ್ನು. ಹಂಗೆಲ್ಲ ಸಿಸ್ಟಿಮಿತ್ತು. ಬಡ 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 ಲಗ್ನ ಮಾಡಿ ಮುಗಿಸಿ ಕೈ ತೊಳ್ಕೊಂಬಿಡ್ರಂತ. ಏನಂದಿ? ಎತ್ತಾಗರ ನನ್ನ ಮಗಳು ಚಂದಿದ್ರೆ ಸಾಕಷ್ಟ, ನೀ ತಲೆ ಕೆಡ್ಸ್ಕೊಬೇಡ ಶಕುಂತ್ಲ. ಹಾಂ, ನಾ ಬರ್ತೇನೆ ತೋರ್ಲಿಪ್ಪ. ಮನೆ ಕೆಲ್ಸಿದ್ವು, ನೀ ಏನೋ ಅರ್ಜೆಂಟ್ ಬಾ ಅಂದಿದ್ದಕ್ಕೆ ಹಂಗೆ ಓಡಿ ಬಂದೆ. ನಾ ಬರ್ಲೆ ಅಕ್ಕ, ಚಾ ಕುಡ್ದೋಗೋಟೆ. ಒಲ್ವಾ ಚಾ ಕುಡಿ ಹೊತ್ತಲ್ಲ ಏನಲ್ಲ. ಅದ್ರಾಗ ಬೇರೆ ನಾನು ಬೀಗ್ತಿ ಬರ್ತಾಳಂತೀಗ, ಅದಕ್ಕೆ ಮನೆಗೆ ಹೋಗ್ತೀನಿ. ಹೋಗಿ ಒಂದು ಸ್ವಲ್ಪ ಜಾಡಿಸ್ಬೇಕಾಗೈತಿ. ಯಾಕಕ್ಕ, ಏನಾತ? ಮಗಳಿಗೆ ಶುಕ್ರವಾರ ಪೂಜೆ ಮಾಡಂದಾಳ, ಆಯ್ತು ಅಲ್ಲಿ ಅಂದ್ಬಿಟ್ಲೆ ಈಗ ಬಿಟ್ಬಿಟ್ಟಾಳ. ಹಂಗೆ ಬಿಡ್ತಾರನ? ಅದನ್ನು ಕೇಳಾರ ಕೇಳ್ಬೇಕ ಒಂದ ಮಾತು. ಅದು ಇಲ್ಲ ಏನಿಲ್ಲ, ಇವ್ರದ ಹಿರೇತನ ಆಗಿಬಿಟ್ಟತಿ. ಅದಕ್ಕೆ ಅದೊಂಚೂರು ವಿಚಾರಿಸ್ಬೇಕು. ಹಂಗೆ ಏನೋ ದೀಪಾವಳಿ ಗೋರುಣಿ ಎಲ್ಲ ಮುಗಿಸೇ ಬರ್ತಾಳಂತ. ಅಂದ್ರೆ ಗಣಪನ ಹಿಡಿದು ಮುಗಿಸಿ ಹೋಗಂತ ಹೇಳ್ತಾನೆ. ಮತ್ತೆ ಈಗ ಯಾಕೆ ಹೋಗ್ತಾಳ? ಹೌದಿಲ್ಲ, ಗಣಪನ ಹಬ್ಬ ಮುಗೋದಿಂದಲ್ಲ ಇರೋದು ಹೆಂಗಿದ್ರು. ಹಾಂ, ಹಂಗಾರೆ ಆತು ಅಕ್ಕ. ಯಾಕ ಮತ್ತೀಗ ದೀಪಾವಳಿಗೆ ಅಪ್ಪಗೆ ಎಡಿ ಇಡ್ಬೇಕಲ್ಕ? ಹೌದು, ದೀಪಾವಳಿ ಲೋಬನ ಹಾಕ್ಬೇಕು. ಇಷ್ಟು ವರ್ಷ ನಾನು ಒಬ್ಬಕ್ಕೆ ಮಾಡ್ತಿದ್ದೆ, ನೀನು ಕರಿತಿದ್ದಿಲ್ಲ. ಆತು, ಈ ವರ್ಷ ನಾನು ನಿನ್ನ ಜೊತೆಗೆ ಇದ್ದೀವಿ. ನಮ್ಮ ಮನ್ಯಾಗ ಮಾಡಿಬಿಡು ನಮ್ಮ ಚಂದ. ಏನು? ಹ್ಞೂ ಅಕ್ಕ, ಬರ್ತೇನೆ ಹೊತ್ತದ. ಅತ್ತಿಯರ ಬಂದ್ಲೋಡು ಬಿಲಾಲಿ. ಏನು ನನ್ನ ಮುಂದೆ ಹೇಳು. ಏನಿಲ್ಲಮ್ಮ, ಅದು ಗೋರಿ ಹುಣ್ಣಿಗೆ ಅವ್ವ ಕರ್ಕೊಂಡು ಹೋಗಕ್ಕೆ ಬರ್ತೀನಿ, ಇದು ಅಪ್ಪನ ಕಳಿಸ್ತೀನಿ ಬಾ ಒಂದು 15 ದಿನ ಅಂತಂದ್ಲು. ಅವ್ವ ನಾವಲ್ಲಿ 15 ದಿನನ? ಒಂದು ತಿಂಗಳು ಹೋಗಿಬಿಡಲ್ಲ, 15 ದಿನ ಯಾಕೆ ಹೋಗಿ? ಅಲ್ಲ ನಿಮ್ಮ ಅವ್ಗೆ ಬುದ್ಧಿಲ್ಲನು? ಗೋರಿ ಹುಣ್ಣಿ ಏನು ದೊಡ್ಡ ಹಬ್ಬನು, ಹಂಗೆ ಬಂದು ಮಗಳು ಕರ್ಕೊಂಡು ಹೋಗಕ್ಕೆ? ಏನೋ ಹೊಸ್ತಾಗಿ ಲಗ್ನ ಅದಾರನ ಭಾಳ ಅಂದ್ರೆ ನಾಗರ ಪಂಚಮಿ ಕರ್ಕೊಂಡು ಹೋಗಾರ, ದೀಪಾವಳಿ ಕರ್ಕೊಂಡು ಹೋಗಾರ, ಮಳೆಯಾಗ ಹೊಸ್ತಾಗಿ ಅಲ್ಲ ಹೊಸ ಹಳೆ ಎರ್ದು ಅವಂಗೆ ಅರ್ಬಿ ಗಿರ್ಬಿ ಕೊಡೋದು ಮಾಡೋದು, ಹೊಸ ಹಳೆ ಅಂತ ಇದು ಮಾಡ್ತಾರೆ. ಮಗಳಿಗೆ ಗಂಡು ಮನೆಗೆ ಇದ್ದಲ್ಲಿಗೆ ಬಂದು ಗೌರಿ ಹುಣ್ಣಿಗೆ ಸಕ್ಕರೆ ಆರತಿ ಕೊಟ್ಟು, ಬಳಿ ಕೊಟ್ಟು, ಸೀರೆ ಕೊಟ್ಟು ಹೊಕ್ಕಾರ. ಏನ ಮನೆ ಸನೇಪಿತ್ತಪ್ಪ, ಬರು ಹೋಗು ಸೌಲಭ್ಯ ಇತ್ತಂದ್ರೆ ಹೋಗಿ ಬರ್ಬೋದು. ನಿಮ್ಮವು ಏನು 15 ದಿನ ಗಟ್ಲೆ ಕರ್ಕೊಂಡೋಕೇನಂತಾಳಲ್ಲ. ಅಂದ್ರೆ ಅದು ಏನು ನಾಳೆ ಬಂದು ಕರ್ಕೊಂಡೋಕನಂತಿ? ದೀಪಾವಳಿ ಆಗಿಂದಲ್ಲ ಗೌರಿ ಹುಣ್ಣಿ ಬರೋದು. ಅದೇ ರೀ ಅತ್ಯಾರ, ದೀಪಾವಳಿನೂ ಅಲ್ಲೇ ಮಾಡು, ಗೌರಿ ಹುಣ್ಣಿನೂ ಅಲ್ಲೇ ಹಾಕತಿ ಅಂತ ಹೇಳತ್ತಾರ. ನೋಡು, ಗೌರಿ ಹುಣ್ಣಿಗೆ ಏನು ಹೋಗಿ ಕುಂದ್ರೂ ಅವಶ್ಯಕತೆ ಇಲ್ಲ, ಇಲ್ಲೇ ಮನೆಗೆ ಬಾರೆ ಬದುಕದವು ಮಾಡ್ಕೊ. ಏನಾತ? ಗೌರಿ ಹುಣ್ಣಿಗೆ ಅವ್ವ ಮನೆಗೆ ಬಂದ್ಲ, ಅಮ್ಮಾರ ಭಯ ಆತಾರ. ಅಯ್ಯಯ್ಯ, ಅಮ್ಮಾರ ಭಯ ಆತಾರಂತ? ಎಷ್ಟು ನಸ್ಕೊಂಡು ಹೆಂಗೆ ನಾಟಕ ಮಾಡ್ತೀಯ? ಹೇಳು ಇದ್ದಿದ್ದು, ಹಂಗಲ್ಲ ಹಿಂಗಂತೇಳಿ. ಅಲ್ಲ ಗಿರ್ಜಿ, ಅಮ್ಮಾರ ಭಯ ಆಕತ್ತಾರ ಅನ್ನಕ್ಕೆ ಏನೈತ್ಲೇ ಗಿರ್ಜಿ? ಅಲ್ಲ ನೀ ಯಾವತ್ತಾರ ಗೌರಿ ಹುಣ್ಣಿಗೆ ಹೋಗಿದ್ದೇನ? ಇಲ್ರಿ ಅತ್ಯಾರ, ಹೋಗಿಲ್ಲ. ಆದ್ರೆ ಏನೋ ಹೊಂಟಾಳಂತ ಹೋಗೋಳಕ್ ಬಿಡ್ರಿ. ಹಿಂಗೆಲ್ಲ ಕ್ಲೋಸ್ ಬಿಟ್ಕೊಂಡು ನಿಂದ್ರಬೇಡ ನೀನು. ಏನು ಎಷ್ಟಂತ ಬಗ್ಗತಿ? ಸುಮ್ಮನಿರ. ಅಯ್ಯಯ್ಯ, ಭಾಳ ಆತಲ್ಲ ನಿಮ್ಮದು. ಹೊಸ ಪದ್ಧತ ಮಾಡಕತ್ತೀರಲ್ಲ, ಹಾಳು ಗುಂಡಿ ಬಿದ್ಕೊಂಡು ಹೋಗ್ರಿ, ಏನಾರ ಯಾಕೆ ಮಾಡ್ಕೊರಿ. ಅಂದ್ರೆ ಏನು ಗೊತ್ತನ ಪರಿ, ನಮ್ಮ ಕಡೆ ಈ ಗೋರುಣಿಗೆಲ್ಲ ಹಂಗೆ ಕರ್ಕೊಂಡು ಹೋಗೋದಿಲ್ಲ. ಮಗಳಿದ್ದಲ್ಲಿಗೆ ಬಂದು ಭಾಳ ಪ್ರೀತಿ ಅಂದ್ರೆ ತಂದೆ ತಾಯಿ ಏನು ಮಾಡ್ತಾರೆ, ಬಂದು ಸಕ್ಕರೆ ಆರತಿ ಕೊಟ್ಟು, ಸೀರೆ ಕೊಟ್ಟು, ಬಳೆ ಇಡ್ಸಾಕ, ಬಳೆ ಇಟ್ಕೊಳಕ್ಕೆ ರೊಕ್ಕ ಕೊಡ್ತಾರೆ. ಕೆಲವ್ರು ಬಳಿನ ತಂದು ಕೊಡ್ತಾರೆ, ಇಟ್ಟೆ ಮಾಡೋಕಾರ. ಹಂಗೆ ಮನೆಗೆಲ್ಲ ಕರ್ಕೊಂಡೋಗಿ ಹಬ್ಬ ಮಾಡೋದು ಕಡಿಮೆ. ದೀಪಾವಳಿಗಿನ್ನೂ ಕರ್ಕೊಂಡು ಹೋಗ್ತಾರವ. ಹಳೆ ಅನ್ನ ಮಗಳನ್ನ ಕರ್ಕೊಂಡೋಗಿ ಹಳೆಯಾಗಿ ಎರದು ಬಂಗಾರದ್ದು ಉಂಗುರ ಕೊಡ್ತಾರೆ ಕೆಲವ್ರು, ಇಲ್ಲ ಅರ್ಬಿ ಕೊಡ್ತಾರೆ ಕೆಲವ್ರು, ನೀಗ್ಲಾರ್ದವ್ರು. ಮುಗಿತು ಒಟ್ಟದ ಅವಾಗ ಕರ್ಕೊಂಡು ಹೋಗ್ತಾರ. ಈ ಗೋರುಣಿಗೆ ಕರ್ಕೊಂಡು ಹೋಗೋದು ಭಾಳ ಕಡಿಮೆ. ಇನ್ನು ಮೊಮ್ಮಕ್ಕಳಾಗಿದ್ವು ಅಂದ್ರೆ ಅಮ್ಮ ಅಜ್ಜ ಇಬ್ರು ಬಂದು ಮೊಮ್ಮಕ್ಕಳಿಗೆ ಸಕ್ಕರೆ ಆರತಿ ಕೊಟ್ಟು ಹೋಗ್ತಾರ. ನಮ್ಮೂರ ಕಡೆ ಗೌರಿ ಹುಣ್ಣಿಗೂ ಕರೆಸ್ತಾರ್ರಿ. ಹೋಲ್ಬಿಡು, ನಿಮ್ಮೂರ ಕಡೆ ಏನಾರ ಹಂಗೆ ಪದ್ಧತಿ ಇದ್ರು ಇರ್ಬೋದು. ಆಯ್ತು, ಹೋಗಿ ಬಾ. ಮತ್ತೆ ಯಾಕೆ ಬೇಡ ಅನ್ಲಿ, ಹೋಗಿ ಬಾ. 1 ವರ್ಷ ಮತ್ತೆ ಎಲ್ಲ ಹಬ್ಬನೂ ಜಾಸ್ತಿ ತವ್ರ ಮನೆ ಕಡೆನೇ ಮಾಡಿಸ್ತಾರೆ. ಆಯ್ತು ತೋರ್ವ, ಹೋಗಿ ಬಾ. ಹಾಂ, ಹೋಗಿ ಬರ್ಲಿ ಬಿಡ್ರಿ ಅತ್ಯಾರ, ಯಾಕತ್ತಾಗ ಏನಿದೊಂದು ವರ್ಷ ಎಲ್ಲ ಹಬ್ಬನೂ ಅಲ್ಲಿ ಮಾಡ್ಬೇಕಂತ ಒಂದು ಏನೋ ಆಸೆ. ಹೋದ್ರೆ ಹೋಗ್ಕೊಳ್ಳಕತ್ತಾಗ ಮುಂದೆ ವರ್ಷ ಎಲ್ಲ ಹಬ್ಬನ ನಮ್ಮ ಮನ್ಯಾಗ ನಾವು ಮಾಡ್ಕೊತೀವಿ. ಅವಾಗ ಇಲ್ಲೇ ಇರ್ತಾಳ, ಹೋಲತ್ತಾಗ ಹಿಂಗೆಲ್ಲ ಬಿಟ್ರೆ ಮುಗಿದು ಹೋದ್ ಕತಿ.
ಯಶೋದಾಗೆ ಯಶೋದ